ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಕಳ್ಸಿದ್ದಾರೆ. ತುಷ್ಟೀಕರಣದ ಪರಮಾವಧಿ ಇದು. ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ ಆದ ನಂತರ ಬಿಗಿ ಕ್ರಮ ಆಗ್ಲಿಲ್ಲ, ಅದು ಮುಂದುವರಿದ ಭಾಗ ಇದು ಅಂತ ಅಶೋಕ್ ಅವರು ಹೋಗ್ತಾ ಇದಾರೆ. ಹೋಗಿ ನೋಡ್ಕೊಂಡ್ ಬರ್ಲಿ, ನೋಡ್ಕೊಂಡ್ ಬಂದು ಅವ್ರೇನ್ ಸಲಹೆ ಕೊಡ್ತಾರೆ ನೋಡೋಣ. ತುಷ್ಟೀಕರಣ ಆರೋಪ ಮಾಡಿದ್ದಾರೆ ವೋಟ್ ಬ್ಯಾಂಕ್ ನೋಡಿ, ಯಾವ ಮಾತ್ಮಾತಿಗೆ ಅದನ್ನ ಹೇಳ್ತಾರ ಅವರು. ಎಲ್ಲಿ ಮುಸಲ್ಮಾನರ ವಿಷಯ ಬಂದ್ರೆ ಅಲ್ಲಿ ತುಷ್ಟೀಕರಣದ ಮಾತಾಡ್ತಾರೆ. ಅವ್ರಿಗೆ ಅದ್ ಬಿಟ್ರೆ ಬೇರೆ ಏನಿಲ್ಲಲ್ಲ. ಅದ್ ಬೇರೆ ಏನಾದ್ರು ಅಜೆಂಡಾ ಇದೆಯಾ ಅವ್ರಿಗೆ? ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನ ಮಾತಾಡೋದು ಸರಿ ಇಲ್ಲ. ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದಕ್ಕೆ ನಾವಿಲ್ಲಿಂದ ಏನು ಸರ್ಕಾರದಿಂದ ಸೂಚನೆ ಕೊಡೋದಿಲ್ಲಲ್ಲ. ಅವ್ರು ಅಲ್ಲಿ ಸ್ಥಳೀಯವಾಗಿ ಅದನ್ನ ಏನು ಒಂದು ವೇಳೆ ಅದು ಕಾನೂನು ವಿರುದ್ಧವಾಗಿ ಆ ರೀತಿ ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ನನಗೆ, ಆ ವಿಷಯ ಗೊತ್ತಿಲ್ಲ. ಬಟ್ ಅವ್ರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ. ಒಂದ್ಸಲ ಮಾಡ್ಕೊಂಡು ಬನ್ನಿ ಅಂತ ಕಳ್ಸಿದ್ದೇನೆ. ತುಷ್ಟೀಕರಣದ ಪರಮಾವಧಿ ಇದು. ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ ಆದ ನಂತರ ಬಿಗಿ ಕ್ರಮ ಆಗ್ಲಿಲ್ಲ, ಅದು ಮುಂದುವರಿದ ಭಾಗ ಇದು ಅಂತ ಅಶೋಕ್ ಅವರು ಹೋಗ್ತಾ ಇದಾರೆ. ಹೋಗಿ ನೋಡ್ಕೊಂಡ್ ಬರ್ಲಿ, ನೋಡ್ಕೊಂಡ್ ಬಂದು ಅವ್ರೇನ್ ಸಲಹೆ ಕೊಡ್ತಾರೆ ನೋಡೋಣ. ತುಷ್ಟೀಕರಣ ಆರೋಪ ಮಾಡಿದ್ದಾರೆ ವೋಟ್ ಬ್ಯಾಂಕ್. ನೋಡಿ, ಯಾವ ಮಾತ್ಮಾತಿಗೆ ಅದನ್ನ ಹೇಳ್ತಾರ ಅವರು. ಎಲ್ಲಿ ಮುಸಲ್ಮಾನರ ವಿಷಯ ಬಂದ್ರೆ ಅಲ್ಲಿ ತುಷ್ಟೀಕರಣದ ಮಾತಾಡ್ತಾರೆ. ಅವ್ರಿಗೆ ಅದ್ ಬಿಟ್ರೆ ಬೇರೆ ಏನಿಲ್ಲಲ್ಲ. ಅದ್ ಬೇರೆ ಏನಾದ್ರು ಅಜೆಂಡಾ ಇದೆಯಾ ಅವ್ರಿಗೆ? ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನ ಮಾತಾಡೋದು ಸರಿ ಇಲ್ಲ. ಇದೇ ಕಾನೂನು ವಿರುದ್ಧವಾಗಿ ಅವ್ರೇನಾದ್ರು ರೀತಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದಕ್ಕೆ ನಾವಿಲ್ಲಿಂದ ಏನು ಸರ್ಕಾರದಿಂದ ಸೂಚನೆ ಕೊಡೋದಿಲ್ಲಲ್ಲ. ಅವ್ರು ಅಲ್ಲಿ ಸ್ಥಳೀಯವಾಗಿ ಅದನ್ನ ಏನು ಒಂದು ವೇಳೆ ಅದು ಕಾನೂನು ವಿರುದ್ಧವಾಗಿ ಆ ರೀತಿ ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ನನಗೆ, ಆ ವಿಷಯ ಗೊತ್ತಿಲ್ಲ. ಬಟ್ ಅವ್ರೇನೋ ಅವಹೇಳನವಾಗಿ ಮಾತಾಡಿದ್ದಾರೆ ಅಂತ ಕೇಳಿದ್ದೇನೆ.